ರಾಣಿ ಇವತ್ತಿನ ಸಂಚಿಕೆಯಲ್ಲಿ ಕೊನೆಗೂ ಸತ್ಯನಿಗೆ ಸರಳನಿಂದನೇ ರಾಣಿ ಮನೆ ಬಿಟ್ಟು ಹೋಗಿದ್ದು ಅಂತ ಗೊತ್ತಾಯಿತು. ಹೇಗೆ, ಯಾರು ಹೇಳಿದ್ದು, ರಾಣಿನೇ ಹೇಳಿದ ಅಥವಾ ಸತ್ಯನಿಗೆ ಗೊತ್ತಾಯ್ತಾ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಇಲ್ಲಿ ರಾಣಿ ಕೊನೆಗೂ ಇಲ್ಲ ಮಾಮ, ನಾನು ಅಪ್ಪನ ಜೊತೆ ಇಲ್ಲೇ ಇರ್ತೀನಿ ಅಂತ ಹೇಳ್ತಾರೆ. ಲಾಸ್ಟಿಗೆ ಸತ್ಯ ಇದ್ದವನು ಸರಿ ಕೊನೆಯದಾಗಿ ಹೇಳು, ನೀ ನನ್ನ ಜೊತೆ ಬರ್ತೀಯಾ ಇಲ್ಲ ಅಂದಾಗ ರಾಣಿ ಮಾತ್ರ ನಾನು ಬರಲ್ಲ ಅಂತ ಹೇಳ್ತಾಳೆ. ಆವಾಗ ಸತ್ಯನಿಗೆ ತುಂಬ ಬೇಜಾರಾಗುತ್ತೆ. ಯಾರಿಗೆ ತಾನೇ ಬೇಜಾರಾಗಲ್ಲ. ಇಷ್ಟು ದಿನ ಒಂದು ಮಗುನ ಸ್ವಂತ ಮಕ್ಕಳಿಗಿಂತ ಹೆಚ್ಚು ನೋಡ್ಕೊಂಡಿದ್ದಾರೆ. ರಾಣಿಗಂತೂ ತುಂಬ ಪ್ರೀತಿ ಕೊಟ್ಟಿದ್ದಾರೆ. ಸರಳ ಎಷ್ಟೇ ಹಿಂಸೆ ಕೊಡ್ತಿದ್ರು, ಎಷ್ಟೇ ತಪ್ಪು ಮಾಡಿದ್ರು ಅವಳಿಗೆ ಸಪೋರ್ಟಾಗಿ ಎಷ್ಟೋ ಅವಳ ಪರ ನಿಂತಿರುವಾಗ ಅವಳು ಬರಲ್ಲ ಅಂದಾಗ ಪಾಪ ಇಲ್ಲಿ ಸತ್ಯನಿಗೆ ಬೇಜಾರಾಗೇ ಬಿಡುತ್ತೆ. ಆದರೆ ಕೊನೆಗೂ ರಾಣಿ ಮಾತ್ರ ಬರೋದೇ ಇಲ್ಲ ಅಂತ ಹೇಳ್ತಾರೆ. ಆದರೆ ಸತ್ಯ ಹೇಳ್ತಾರೆ, ನಾನು ಎಷ್ಟು ನಿನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ದೆ, ಸೊಸೆ ಸೊಸೆ ಅಂತ ತಲೆ ಮೇಲೆ ಇಟ್ಕೊಂಡಿದ್ದೆ. ನನ್ನ ಮಕ್ಕಳು ಚಂದು ಮತ್ತು ಲೋಹಿತನಿಗಿಂತ ಹೆಚ್ಚಾಗಿ ನಿನ್ನನ್ನು ಪ್ರೀತಿಯಿಂದ ನೋಡಿಕೊಂಡೆ. ಯಾಕೆ ಹೇಳು, ಅಮ್ಮ ಅಂತೂ ಇಲ್ಲ, ಅಪ್ಪ ಅಂತೂ ಇದ್ದರೂ ಇಲ್ದಂಗಿದ್ದಾಗ ನಿನ್ನನ್ನು ಅಪ್ಪ ಅಮ್ಮನ ನೆನಪು ಬರ್ದಿಲ್ದಂಗೆ ನೋಡ್ಕೊಂಡಿದ್ದೆ. ಆದರೆ ನೀನಿವತ್ತು ನಾನು ಬರೋದೇ ಇಲ್ಲ, ಇಲ್ಲೇ ಇರ್ತೀನಿ ಅಂತ ಹೇಳಿಬಿಟ್ಟಿದೀಯಲ್ಲ ಅಂತ ಹೇಳ್ತಾರೆ. ನೋಡು ರಾಣಿ, ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ವಾ ಅಂತ ಸತ್ಯ ಕೇಳ್ತಾನೆ. ಆದರೆ ರಾಣಿ ಇದ್ದವಳು, ಮಾಮ ನೀನಂದರೆ ನನಗೆ ತುಂಬ ಇಷ್ಟ ಮಾಮ ಅಂತ ಹೇಳ್ತಾರೆ. ಸರಿ ಹಾಗಾದರೆ ನಡಿ ನಾವು ಮನೆಗೆ ಹೋಗೋಣ ಅಂತ ಅವಳ ಕೈ ಹಿಡ್ಕೊಂಡು ಇನ್ನೇನು ಹೋಗಬೇಕು ಅನ್ನೋಷ್ಟೊತ್ತಿಗೆ ರಾಣಿ ಬಾಲನ ಕೈ ಹಿಡ್ಕೊಂಡು ಇಲ್ಲ, ನಾನು ಇಲ್ಲೇ ನಮ್ಮ ಅಪ್ಪನ ಮನೇಲಿ ಇಲ್ಲೇ ನಾನು ಇರ್ತೀನಿ ಅಂತ ಹೇಳ್ತಾರೆ. ಇದನ್ನು ನೋಡಿ ಸತ್ಯನಿಗೆ ತುಂಬ ಬೇಜಾರಾಗುತ್ತೆ. ಸರಿ ಆಯಿತು ಬಿಡು, ನಾನು ಇನ್ನನ್ನು ನೋಡೋಕ್ಕಾಗಲಿ ಮಾತಾಡ್ಸೋಕ್ಕಾಗಲಿ ನಾನು ಬರೋದೇ ಇಲ್ಲ ಅಂತ ಕೋಪ ಮಾಡಿಕೊಂಡು ಅಲ್ಲಿ ಸತ್ಯ ಹೊರಡ್ತಾನೆ. ಆದರೆ ಚಂದು ಇದ್ದವನು, ಅಪ್ಪ ನೀವು ರಾಣಿನ ತಪ್ಪು ತಿಳ್ಕೊಂಡಿದ್ದಾರ, ರಾಣಿ ಈ ಥರ ಹೇಳೋಕ್ಕೆ ಕಾರಣ ಇದೆ, ಒಂಚೂರು ನನ್ನ ಮಾತು ಕೇಳಿ ಅಂದಾಗ, ನೋಡು ಚಂದು ನೀನೇನು ಹೇಳಬೇಡ, ಬಾ ಇಲ್ಲಿಂದ ಹೋಗೋಣ, ಅವಳು ಏನೆಲ್ಲ ಹೇಳಿದ್ಲು ಗೊತ್ತಾಯ್ತಲ್ಲ, ಬಾ ಅಂತ ಹೇಳ್ತಾರೆ. ಬಾಲ ಇದ್ದವನು, ಸತ್ಯ ಯಾಕೆ ಈ ಥರ ಹೇಳ್ತೀಯ, ಹಿಂಗೆಲ್ಲ ಹೇಳಿದರೆ ಆ ಮಗುಗೆ ಬೇಜಾರು ಮಾಡಲ್ಲ, ನೀನು ಎಲ್ಲಿಗೆ ಹೋಗ್ತಿದ್ಯಾ, ಬಾ ಇಲ್ಲಿ ಮಾತಾಡು ಅಂದಾಗ ಸತ್ಯ ಇದ್ದವನು, ನಿನಗಿದೆ ತಾನೇ ಬೇಕಾಗಿದ್ದು, ಇಷ್ಟು ದಿನ ರಾಣಿ ನಿನ್ನ ಜೊತೆ ಇರಬೇಕು ಅಂತ ಪ್ರಯತ್ನ ಪಟ್ಟೆ ಅಲ್ಲ, ಅದು ಸಾಧನೆ ಮಾಡ್ದಂಗಾಗಿದೆ, ನಿಂಗೆ ಇಷ್ಟೇ ತಾನೇ ಬೇಕಾಗಿದ್ದು ಅಂತ ಹೇಳ್ತಾರೆ. ಇಲ್ಲಿ ಸತ್ಯ ಮತ್ತು ಚಂದು ಸೀದಾ ಮನೆಗೆ ಹೊರಟ್ಬಿಡ್ತಾರೆ. ಇಲ್ಲಿ ಸತ್ಯ ಬಂದಿದ್ದು ನೋಡಿ ಸೀದಾ ಕೋಪದಲ್ಲೇ ರಾಣಿ ರೂಮಿಗೆ ಹೋಗ್ಬಿಡ್ತಾಳೆ. ಅದು ನೋಡಿ ಸರಳ, ರಾಣಿ ಎಲ್ರಿ ರಾಣಿ ಎಲ್ರಿ ಅಂತ ಕೇಳಿದ್ರು ಏನೂ ಮಾತಾಡದೆ ಸೀದಾ ಸತ್ಯ ರೂಮಿಗೆ ಹೋಗಿ ರಾಣಿ ಚಾಪೆ ಅವಳದು ವಸ್ತುಗಳನ್ನೆಲ್ಲ ತಂದು, ನೋಡು ಸರಳ, ಇದನ್ನ ಏನು ಮಾಡ್ತೀಯೋ ಗೊತ್ತಿಲ್ಲ, ಬಿಸಾಡ್ತೀಯಾ ಅಥವಾ ಗುಜ್ರಿಗೆ ಹಾಕ್ತೀಯೋ ಗೊತ್ತಿಲ್ಲ, ಇದಂತೂ ನನ್ನ ಕಣ್ಮುಂದೆ ಇರಬಾರ್ದು ಅಂತ ಹೇಳ್ತಾರೆ. ಸತ್ಯನ ಮಾತು ಕೇಳಿ ಅಲ್ಲಿದ್ದವರಿಗೆಲ್ಲ ಆಶ್ಚರ್ಯ ಆಗಿಬಿಡುತ್ತೆ. ಸರಳ ಕೇಳ್ತಾಳೆ, ಯಾಕ್ರಿ ಏನಾಯಿತು, ಯಾಕೆ ಹಿಂಗೆ ಹೇಳ್ತಿದ್ದೀರಾ ಅಂತ ಕೇಳಿದಾಗ ಸತ್ಯ ಇದ್ದವನು ಹೇಳ್ತಾಳೆ, ನಾನು ಇಷ್ಟು ದಿನ ಅವಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದೆ, ಅವಳು ಈಗ ಬಾಲನ ಮನೆಗೆ ಹೋಗಿ ನನ್ನ ಜೊತೆ ಬರಲ್ಲ ಅಂತ ಹೇಳಿದ್ಲು ಅಂತ ಸಿಟ್ಟು ಮಾಡ್ತಾ ಇರ್ತಾನೆ. ಈ ಕಡೆ ಸೀನುನು ಕೇಳ್ತಾನೆ, ಏನು ಹೇಳ್ತಿದ್ಯಾ, ಯಾಕೆ ಈ ಥರ ಹೇಳ್ತಿದ್ಯಾ ಅಂದಾಗ, ಹೌದು ಕಣೋ, ನಾನು ಬಾ ಅಂತ ಕರೆದ್ರೂ ಬರಲ್ಲ ಅಂತ ಹೇಳಿಬಿಟ್ಲು, ನಾನು ಅವಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೆ, ತಾಯಿ ಬೇರೆ ಜೈಲಲ್ಲಿದ್ದಾಳೆ, ಅಪ್ಪ ನೋಡಿದರೆ ಇದ್ರೂ ಇಲ್ಲದಾಗಿದ್ದ, ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೆ, ಅವಳಿಗೆ ಎಷ್ಟು ಸಪೋರ್ಟಾಗಿ ನಿಂತಿದ್ದೆ, ಆದರೆ ಅವಳು ಇವತ್ತು ಬರೋದೇ ಇಲ್ಲ ಅಂತ ಹೇಳಿಬಿಟ್ಲು ಅಂತ ಸತ್ಯ ಸೀನುಗೆ ಹೇಳಿದಾಗ ಚಂದು ಇದ್ದವನು ಹೇಳ್ತಾನೆ, ಅಪ್ಪ ನೀವು ರಾಣಿನ ತುಂಬ ತಪ್ಪು ತಿಳ್ಕೊತಿದ್ದೀರಾ, ಅವಳು ಆ ಥರ ಹೇಳಲ್ಲ, ಅವಳು ಆ ಥರ ಹೇಳೋಕ್ಕೆ ಕಾರಣ ಇದೆ, ಆದರೆ ನಿಮಗೆ ಅದು ಗೊತ್ತಾಗ್ತಿಲ್ಲ ಅಂದಾಗ, ಇನ್ನೇನು ಕಾರಣನೋ ನೀನೇ ನೋಡಿದೆ ತಾನೆ, ನಿನ್ನ ಮುಂದೆನೇ ಬರಲ್ಲ ಅಂತ ಹೇಗೆ ಹೇಳಿದ್ಲು ಅಂದಾಗ, ಇಲ್ಲ ಅಪ್ಪ, ಅವಳು ಆ ಥರ ಹೇಳೋಕ್ಕೆ ಈ ಅಮ್ಮನೇ ಕಾರಣ ಅಂತ ಸರಳಂಗೆ ತೋರಿಸ್ತಾನೆ. ಏನು ಹೇಳ್ತಿದ್ಯಾ, ಹೌದಪ್ಪ, ರಾಣಿ ಮನೆ ಬಿಟ್ಟು ಹೋಗೋಕ್ಕೆ ಅಮ್ಮನೇ ಕಾರಣ ಅಂದಾಗ ಸರಳ ಇದ್ದವಳು, ಏನು ಹೇಳ್ತಿದ್ಯಾ, ನಾನೇನಾರು ಅವಳು ಮನೆ ಬಿಟ್ಟು ಹೋಗು ಅಂತ ಹೇಳಿದ್ನ ಅಂತ ಕೇಳ್ತಾರೆ. ಇಲ್ಲ ಅಪ್ಪ, ನಿನ್ನೆ ಅಮ್ಮ ಅವಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಅವಳನ್ನ ಯಾರಿಗೋ ಕೊಡೋಕ್ಕೆ ಅಪ್ಪ, ಅದು ಯಾರಿಗೆ ಅಂತ ಗೊತ್ತಿಲ್ಲ, ಅಮ್ಮ ದುಡ್ಡು ಇಸ್ಕೊಂಡು ಅವಳನ್ನ ಯಾರಿಗೋ ಕೊಡಬೇಕು ಅಂತ ಇದ್ದಾರೆ ಅಂತ ಚಂದು ಹೇಳ್ತಾನೆ. ಅದನ್ನು ಕೇಳಿ ಸತ್ಯನಿಗೆ ತುಂಬ ಕೋಪ ಬರುತ್ತೆ. ಈ ವಿಚಾರ ನನಗೆ ಗೊತ್ತಾಯ್ತಪ್ಪ, ಅದಕ್ಕೆ ನಾನು ಸಹ ಅಮ್ಮನ ಜೊತೆ ಬರ್ತೀನಿ ಅಂತ ಹೇಳಿದೆ, ಆದರೆ ಅಮ್ಮ ಮಾತ್ರ ಬೇಡ, ನಾನು ಮತ್ತು ರಾಣಿ ಮಾತ್ರ ಹೋಗ್ಬರೋದು ಅಂತ ಹೇಳಿದ್ರಲ್ವ, ಹಾಗಾಗಿ ಇದು ಗೊತ್ತಾಗಿ ರಾಣಿನ ಬಾಲ ಅಂಕಲ್ ಮನೆಗೆ ನಾವು ಕಳಿಸಿದ್ದು, ಅದರಲ್ಲಿ ರಾಣಿದು ಏನೂ ತಪ್ಪಿಲ್ಲಪ್ಪ, ಅದು ಅಲ್ಲದೆ ಈ ವಿಚಾರ ಹೇಳಬೇಡ, ಮತ್ತು ಅತ್ತೆಗೆ
ಮಾಮ ಬೈತಾರೆ ಅಂತ ಹೇಳ್ತಿದ್ರು. ಹಾಗಾಗಿ ಈ ವಿಚಾರ ಹೇಳಬೇಡ ಅಂತ ಹೇಳಿದರು ಅಂದಾಗ ಇಲ್ಲಿ ಸತ್ಯನಿಗೆ ತುಂಬ ಸಿಟ್ಟು ಬರುತ್ತೆ. ಯಾಕೆ ಸರಳ ನೀನು ಯಾಕೆ ಈ ಥರ ಮಾಡಿದೆ ಅಂದಾಗ, ನಿಂಗೇನು ಅನಿಸ್ಲೇ ಇಲ್ವಾ? ನಿನ್ನ ಮಗಳನ್ನೂ ಯಾರಾದ್ರು ಒಂದು 2 ಗಂಟೆ ತನಕ ಕೊಡಿ ಅಂತ ಹೇಳಿದರೆ ನೀನು ಕಳಿಸ್ಬಿಡ್ತಿದ್ಯಾ ಅಂದಾಗ, ಸರಳ ಇದ್ದೋಳು ಇಲ್ಲ ಕಣ್ರಿ ನಾನು ಬೇಕು ಅಂತ ಮಾಡಿದ್ದಲ್ಲ. ಅವರು ಹೇಳಿದರು ಯಾವುದೇ ರೀತಿ ಅವಳಿಗೆ ತೊಂದರೆ ಕೊಡಲ್ಲ ಅಂತ ಹೇಳಿದರು. ಹಾಗಾಗಿ ಅಂತ ಹೇಳ್ತಾಳೆ. ಅದನ್ನು ಕೇಳಿ ಸತ್ಯನಿಗೆ ದುಡ್ಡಿನ ಆಸೆಗೋಸ್ಕರ ಈ ಥರ ಮಾಡ್ತೀಯಲ್ಲ ನಿನಗೇನು ಅನಿಸಲ್ವಾ? ನಾನಂತೂ ಇನ್ನು ನಿನ್ನನ್ನು ಕ್ಷಮಿಸಲ್ಲ. ಪಾಪ ರಾಣಿಗೆ ಬಾಲನ ಮನೆ ಇದ್ದಿದ್ದಕ್ಕಾಯಿತು. ಬಾಲನ ಮನೆಯೂ ಇಲ್ಲ ಅಂದಿದ್ರೆ ಆ ಹುಡುಗಿ ಎಲ್ಲಿ ಹೋಗಬೇಕಾಗಿತ್ತು ಅಂತ ಹೇಳ್ತಾಳೆ. ಸರಳ ಅಂತೂ ಕಾಲಿಗೆ ಬಿದ್ದು ನನ್ನನ್ನು ಕ್ಷಮಿಸ್ರಿ ಅಂತ ಕೇಳಿದ್ರು ಸತ್ಯ ಇದ್ದೋನು ಇಲ್ಲ. ಎಷ್ಟೋ ನೀನು ತಪ್ಪನ್ನ ಮಾಡಿದ್ದೀನಿ, ಕ್ಷಮಿಸಿದ್ದೀನಿ. ಆದರೆ ಇದಕ್ಕೆ ಕ್ಷಮೆನೇ ಇಲ್ಲ ಅಂತ ಹೇಳಿ ಪಾಪ ರಾಣಿ ಏನೂ ತಪ್ಪೇ ಮಾಡಿರಲಿಲ್ಲ. ನಾನು ಅವಳು ತಪ್ಪು ಮಾಡಿದ್ಲು ಅಂತ ನನ್ನ ಬಾಯಿಗೆ ಬಂದಿದ್ದು ಬೈದೆ ಅಂತ ರಾಣಿಗೆ ಹೇಳಿದ ಮಾತನ್ನೆಲ್ಲ ಸತ್ಯ ನೆನ್ಪು ಮಾಡಿಕೊಂಡು ಸೀದಾ ಅವಳನ್ನ ನೋಡೋಕ್ಕೆ ಅಂತ ರಾಣಿ ಅಂತ ಹೊರಟ್ಬಿಡ್ತಾಳೆ. ಈ ಕಡೆ ರಾಣಿ ಅಂತೂ ತುಂಬ ಬೇಜಾರು ಪಡ್ಕೊಂಡು ನಾನು ಅಮ್ಮನ್ನ ನೋಡಬೇಕು, ನನಗೆ ಅಮ್ಮ ಬೇಕು ಅಂತ ಹಠ ಮಾಡ್ತಾ ಇರ್ತಾಳೆ. ಬಾಲನಿಗಂತೂ ಸಮಾಧಾನ ಮಾಡೋಕ್ಕೆ ಆಗ್ತಿರಲ್ಲ. ಯಾಕೆ ಮಗಳೇ ಯಾಕೆ ಬೇಜಾರಲ್ಲಿದ್ದೀಯಾ? ನಿಂಗೇನಾದ್ರು ತಿನ್ನಕ್ಕೆ ತರಲಾ ಅಥವಾ ನೀರೇನಾದ್ರು ತರಲಾ? ನೀರು ಕುಡಿದ್ರೆ ಸಮಾಧಾನ ಆಗ್ತೀಯಾ ಅಂದರೆ ಇಲ್ಲಿ ರಾಣಿ ಮಾತ್ರ ಒಂದೇ ಉಸಿರಲ್ಲಿ ಇಲ್ಲ, ನಾನು ಈಗಲೇ ಅಮ್ಮನ್ನ ನೋಡಬೇಕು, ಅಮ್ಮನ ನೋಡಿದ್ರೇ ನಾನು ಸಮಾಧಾನ ಆಗೋದು, ನಂಗೆ ಅಮ್ಮ ಬೇಕು ಅಂತ ಹಠ ಹಿಡಿತಿರ್ತಾಳೆ. ಬಾಲನಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಸರಿ ನೀನು ಈ ಥರ ಹಠ ಮಾಡಬೇಡ, ನಾನು ಹೇಗಾರು ಮಾಡಿ ನೀನು ಅಮ್ಮನ ಜೊತೆ ಮಾತಾಡಂಗೆ ಮಾಡ್ತೀನಿ ಅಂತ ಬಾಲ ಜೈಲರಿಗೆ ಫೋನ್ ಮಾಡ್ತಾನೆ. ಜೈಲರಿಗೆ ಫೋನ್ ಮಾಡಿ ರಾಣಿ ತುಂಬ ಹಠ ಮಾಡ್ತಿದ್ದಾಳೆ, ಅಮ್ಮನ ಜೊತೆ ಮಾತಾಡಬೇಕು ಅಂತ ಹೇಳ್ತಿದ್ದಾಳೆ, ಹೇಗಾದ್ರು ಫೋನ್ ಮಾಡಿಸ್ತೀರಾ ಅಂತ ಕೇಳ್ತಾರೆ. ಸರಿ ಆಯಿತು, ರಾಣಿಗೆ ಕಾವೇರಿಗೆ ಹೇಳ್ತೀವಿ, ನಮ್ಮ ಸ್ಟಾಪ್ ಹೋಗಿ ಕರ್ಕೊಂಬರ್ತಾರೆ ಅಂತ ಹೇಳ್ತಾರೆ. ಇಲ್ಲ ಅವಳು ನೋಡಬೇಕು ಅಂತ ಇದ್ದಾಳೆ, ವಿಡಿಯೋ ಕಾಲ್ ಮಾಡಲಾ ಅಂದಾಗ ಸರಿ ಆಯಿತು ಅಂತ ಹೇಳ್ತಾರೆ. ಇಲ್ಲಿ ರಾಣಿ ಬೇಜಾರಲ್ಲಿ ಅಳ್ತಾ ಇರುವಾಗ ಬಾಲ ಬಂದು ನಾನು ಜೈಲರಿಗೆ ಫೋನ್ ಮಾಡಿದ್ದೀನಿ, ಇನ್ನೇನು ಅವರು ಫೋನ್ ಮಾಡಿಸ್ತಾರೆ, ನೀನು ನಿಮ್ಮಮ್ಮನ ನೋಡ್ಬೋದು, ಆದರೆ ನೀನು ಹಿಂಗೆ ಅಳ್ತಾ ಇದ್ದರೆ ನಿಮ್ಮಮ್ಮ ಬೇಜಾರು ಪಡ್ತಾರೆ ತಾನೇ, ಅಳಬೇಡ ಅಂತ ಹೇಳ್ತಾರೆ. ರಾಣಿ ಇದ್ದವಳು ಸರಿ ಆಯಿತು, ಅಮ್ಮಂಗೆ ಬೇಜಾರಾಗಬಾರ್ದು, ನಾನು ಅಳಲ್ಲ, ಹ್ಞೂ ಸರಿ, ಅದ್ರ ಜೊತೆ ನೀನು ಇಲ್ಲಿದ್ದೀನಿ ಅಂತ ಗೊತ್ತಾಗಬಾರ್ದು, ಇಲ್ಲಿದೀಯ ಅಂತ ಗೊತ್ತಾದರೆ ಮತ್ತು ಅಮ್ಮ ತುಂಬ ಬೇಜಾರು ಪಡ್ತಾರೆ ಅಂತ ಬಾಲ ಹೇಳ್ತಾನೆ. ಸರಿ ಆಯಿತು, ನಾನು ಇಲ್ಲಿರೋ ವಿಚಾರ ಅಂತೂ ಅಮ್ಮನಿಗೆ ಗೊತ್ತಾಗಲೇಬಾರ್ದು ಅಂತ ಹೇಳ್ತಾರೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ.